verse for our meditation for this morning is Ephesians chapter 3 and verse I think it is 20 verse 20. ನಾವು ಪ್ರಾಮುಖ್ಯವಾದ ವಚನವನ್ನು ಈ ಸಂದೇಶದ ಪ್ರಾಮುಖ್ಯವಾದ ಕೀ ವಚನವನ್ನು ನಾವು ನೋಡಿಕೊಳ್ಳುತ್ತಾ ಬರೋಣ. ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಆ ವಚನವನ್ನು ನಾವು ನೋಡುತ್ತೇವೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ, ಆಮೆನ್. A believer lives and walks in the strength of the Lord. ಒಬ್ಬ ವಿಶ್ವಾಸಿ ದೇವರ ಒಂದು ಶಕ್ತಿಯಲ್ಲಿ ಯುಕ್ತಿಯಲ್ಲಿ ಆತನು ನಡೆಯಬೇಕಾದದ್ದು ಪ್ರಾಮುಖ್ಯವಾದದ್ದಾಗಿದೆ. His competence comes from the Lord. ಆತನ ಒಂದು ದೇವರ ಮುಖಾಂತರ ದೇವರ ಶಕ್ತಿಯನ್ನು ಅವನು ಒಬ್ಬ ವಿಶ್ವಾಸಿ ಪಡೆದುಕೊಳ್ಳುವನಾಗಿದ್ದಾನೆ. A believer is endued with power to do the things of God. ಒಬ್ಬ ವಿಶ್ವಾಸಿಯು ದೇವರ ಮುಖಾಂತರ ಬರುವಂತ ಶಕ್ತಿಯಿಂದನೇ ಅವನು ಜೀವಿಸುವಂತವನು ಆತನಾಗಿದ್ದಾನೆ. God has not given us a spirit of fear but of power. ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಟ್ಟಿಲ್ಲ, ಆತನ ಬಲ ಶಿಕ್ಷಣದಿಂದ ತುಂಬಿದಂತ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. In Luke chapter 8, ಲೂಕನ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ we come across with a woman who was suffering from flow of blood. ನಾವು ಒಂದು ಲೂಕನ ಬರೆಸುವಾರ್ತೆ 8ನೇ ಅಧ್ಯಾಯದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ರಕ್ತ ಕುಸುಮ ರೋಗದಿಂದ ಇರುವಂತಹ ಆ ಒಂದು ಸ್ತ್ರೀಯನ್ನು ನಾವು ನೋಡುತ್ತೇವೆ. She was suffering from that disease since 12 years. ಆಕೆಯು ಸುಮಾರು 12 ವರ್ಷಗಳಿಂದ ಆ ರಕ್ತದ ಕುಸುಮ ರೋಗದಿಂದ ಆಕೆ ನರಳುತ್ತಾ ಇದ್ದಳು. She spent all her money on doctors and physicians. ಆಕೆ ತನ್ನ ಎಲ್ಲಾ ಹಣವನ್ನು ತನ್ನ ಎಲ್ಲಾ ಆಸ್ತಿಯನ್ನು ಅಲ್ಲಿರುವಂತ ವೈದ್ಯರಿಗೂ ಆಕೆಯನ್ನು ವೆಚ್ಚ ಮಾಡಿದಳು ಎಂಬುದನ್ನು ನೋಡುತ್ತೇವೆ. But she was not healed. ಆದರೆ ಆಕೆ ಗುಣವಾಗಲಿಲ್ಲ. As Jesus was passing with a big crowd, ದೇವರು ಒಂದು ದೊಡ್ಡ ಸಮೂಹದ ಮುಖಾಂತರ ಆ ಒಂದು ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ she quietly came and touched the border of his garment. ಆಕೆಯು ಮೆಲ್ಲನೆ ಬಂದು ಆಕೆ ದೇವರ ಒಂದು ವಸ್ತ್ರವನ್ನು ಆಕೆಯನ್ನು ಮುಟ್ಟುತ್ತಾಳೆ. She was immediately healed. ಆಕೆಯು ಬೇಗನೆ ಆಕೆ ಗುಣಮುಖರಾಗುತ್ತಾಳೆ. Jesus said, somebody touched me. ದೇವರು ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರೋ ನನ್ನನ್ನು ಮುಟ್ಟಿದರು ಎಂಬುದಾಗಿ. I felt the power going out from me. ನನ್ನಿಂದ ಏನೋ ಒಂದು ಶಕ್ತಿಯು ಹೊರಟಿತು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುವಂತದ್ದು ನಾವು ನೋಡುತ್ತೇವೆ. Yes, a believer's faith draws the power from God. ದೇವರ ಒಂದು ಒಬ್ಬ ವಿಶ್ವಾಸಿ ಒಬ್ಬ ನಂಬಿಕೆಯು ದೇವರ ಒಂದು ಶಕ್ತಿ ಹೊರಡುವಂತದ್ದಾಗಿದೆ. It was the faith of that woman absorbs the power from God for her healing. ಆಕೆಯ ಒಂದು ನಂಬಿಕೆಯು ದೇವರ ಒಂದು ಶಕ್ತಿಯನ್ನು ಅದು ಪಡೆದುಕೊಂಡಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. The ultra modern technology has given us much to facilitate our communications through apps like Zoom and other in a broader way. ಈಗಿನ ತಂತ್ರಜ್ಞಾನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಗಳಿಗೆ ಅನೇಕ ರೀತಿಯಾದ ಆಪ್ಗಳು ನಮ್ಮ ಮೊಬೈಲ್ ಮುಖಾಂತರವಾಗಲಿ ಜೂಮ್ ಆಪ್ ಮುಖಾಂತರವಾಗಲಿ ಅನೇಕ ವಿಷಯಗಳನ್ನು ಕಲಿಯುವಿಕೆಯಾಗಿ ಕೊಟ್ಟಿದ್ದಾನೆ. Similarly, ಅದೇ ರೀತಿಯಾಗಿ the word of God gives us an app to show forth God's ability, abundance and power in our lives. ಅದೇ ರೀತಿಯಾಗಿ ಒಬ್ಬ ವಿಶ್ವಾಸಿಗೆ ದೇವರು ತನ್ನ ಸಮೃದ್ಧಿಯನ್ನು, ತನ್ನ ಒಂದು ಸಾಮರ್ಥ್ಯವನ್ನು, ತನ್ನ ಒಂದು ಶಕ್ತಿಯನ್ನು ತೋರ್ಪಡಿಸುವಂತಹ ಒಂದು ಸಾಮರ್ಥ್ಯವನ್ನು ಆತನು ಕೊಟ್ಟಿದ್ದಾನೆ. Ephesians 3:20 says, ಎಫೆಸವರ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ, now to him who is able to do exceedingly abundantly above all that we ask or think according to the power that works in us. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ, ಆಮೆನ್. Here we see three things. ಇಲ್ಲಿ ನಾವು 3 ವಿಷಯಗಳನ್ನು ನಾವು ನೋಡುತ್ತೇವೆ. Number 1, ಮೊದಲನೇದಾಗಿ God's ability. ದೇವರ ಒಂದು ಸಾಮರ್ಥ್ಯ. Number 2, ಎರಡನೇದಾಗಿ God's abundance. ದೇವರ ಒಂದು ಸಮೃದ್ಧಿ. Number 3, ಮೂರನೇದಾಗಿ God's power. ದೇವರ ಒಂದು ಶಕ್ತಿಯನ್ನು ನಾವು ನೋಡುತ್ತೇವೆ. This is our spiritual app. ಇದು ನಮ್ಮ ಆತ್ಮೀಕವಾದ ಆಪ್ ಆಗಿದೆ. God's ability is beyond our comprehension. ದೇವರ ಒಂದು ಸಮೃದ್ಧಿ ನಮಗೆ ತೋರಿಸುವಂತದ್ದಾಗಿದೆ, ನಮ್ಮಿಂದ ತೋರಿಸುವಂತದ್ದಾಗಿದೆ. Isaiah 55 chapter 8 and 9 verse. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ
ದಯವಿಟ್ಟು ಯಾರಾದ್ರೂ ಸಿಕ್ಕವರು ಓದಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ. 8 and 9th verse. 55ನೇ ಅಧ್ಯಾಯ 8ನೇ ವಚನ 9ನೇ ವಚನ. It says there, God's ways and thoughts are much higher than ours. ದೇವರ ಇಲ್ಲಿ ನಾವು ನೋಡ್ತೇವೆ, ದೇವರ ಆಲೋಚನೆಯು ನಮ್ಮ ಆಲೋಚನೆಗಿಂತ ಅವು ಅಗಾಧವಾದುದು ಎಂಬುದಾಗಿ ನೋಡುತ್ತೇವೆ. God's ways are marvelous and mysterious. ದೇವರ ಆಲೋಚನೆಯು ಅವು ಆಲೋಚನೆಗಿಂತ ಎಷ್ಟೋ ದೊಡ್ಡದಾದ ಆಲೋಚನೆಗಳಾಗಿವೆ. In Romans 11th chapter 33 to 36, ರೋಮರ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನದಿಂದ 36ನೇ ವಚನದವರೆಗೂ ನಾವು ನೋಡುವ we read that how unsearchable are God's ways, how unsearchable are the riches of his wisdom and knowledge. ಅಲ್ಲಿ ನಾವು ನೋಡುತ್ತೇವೆ, ದೇವರ ಐಶ್ವರ್ಯವು, ದೇವರ ಜ್ಞಾನವು ಎಷ್ಟು ವಿವೇಕವು ಎಷ್ಟು ಅಗಾಧ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Who has known the mind of the Lord? ಯಾರು ಕರ್ತನ ಮನಸ್ಸನ್ನು ತಿಳ್ಕೊಂಡವನು ಯಾರು? Who has become his counselor? ಆತನಿಗೆ ಆಲೋಚನೆ ಹೇಳಿಕೊಟ್ಟವರು ಯಾರು ಎಂಬುದಾಗಿ. All things are made through him and for him, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ and for his glory. ಆತನಿಗೋಸ್ಕರ ಇರುವಂತ, ಆತನ ಮಹಿಮೆಗೋಸ್ಕರ ಇರುವಂತದ್ದಾಗಿದೆ. If you could see the realm of nature, ಇಲ್ಲಿ ನಾವು ದೇವರ ಒಂದು ಪ್ರಕೃತಿಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, if you could see the realm of nature that God created, ದೇವರು ಉಂಟು ಮಾಡಿದ ಈ ಪ್ರಕೃತಿಯನ್ನು, ಈ ಸೃಷ್ಟಿಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, and each living thing that God created, ಈ ಒಂದು ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಂದು ವಿಷಯಗಳನ್ನು ನಾವು ನೋಡುವಾಗ man is yet to unfold the mysteries of God that exists in the world. ದೇವರು ತಾನೇ ಉಂಟು ಮಾಡಿದಂತ ಈ ವಿಷಯಗಳನ್ನು ಎಂದಿಗೂ ಬದಲಾಗದಂತದ್ದು, ಆ ವಿಷಯಗಳನ್ನು ನಾವು ನೋಡುತ್ತೇವೆ. God created everything from the words of his mouth. ದೇವರು ತಾನೇ ತನ್ನ ಮಾತಿನ ಮುಖಾಂತರ, ತನ್ನ ಬಾಯಿ ಮಾತಿನಿಂದಲೇ ಈ ಲೋಕವನ್ನು ಉಂಟು ಮಾಡಿದ್ದಾನೆ. He has made a decree which shall not pass away. ಆ ಒಂದು ಆತನು ಉಂಟು ಮಾಡಿರುವಂತವು ಎಂದಿಗೂ ಬದಲಾಗುವಂತದ್ದು, ನಾವು Sun, moon, the stars and earth and all the creations continue to this day according to his ordinances. ಆತನ ಒಂದು ಚಿತ್ರದ ಪ್ರಕಾರ, ಆತನ ಆಜ್ಞೆಯ ಪ್ರಕಾರ ಈ ಲೋಕದ ಸೂರ್ಯನವನು, ಚಂದ್ರನು, ಈ ಲೋಕದ ನಕ್ಷತ್ರಗಳು, ಈ ಲೋಕದ ಎಲ್ಲಾ ವಾತಾವರಣಗಳು ಆತನ ಆಜ್ಞೆಯವನ್ನೇ ಅವು ಪಾಲಿಸುತ್ತಾ ಇದ್ದೇವೆ. They will never budge from place where God kept them and continue to function as per the commandment of God. ದೇವರ ಆಜ್ಞೆಯ ಪ್ರಕಾರ ಅವು ಎಲ್ಲಿ ತಮ್ಮ ತಮ್ಮ ಸ್ಥಾನಗಳಿಗೆ ಇದ್ದುಕೊಂಡು ಅವು ತಮ್ಮ ಪ್ರಕಾಶವನ್ನು ಅವು ಕೊಡುವಂತವು ಅವಾಗಿವೆ. This is God's ability. ಇದು ದೇವರ ಒಂದು ಸಾಮರ್ಥ್ಯವಾಗಿದೆ. God gave sea creatures and fishes for food to human beings. ದೇವರು ಸಾಗರಗಳನ್ನು, ಸಮುದ್ರಗಳಲ್ಲಿರುವಂತಹ ಜಲರಾಶಿಗಳನ್ನು ಆತನು ಮನುಷ್ಯನಿಗೆ ಆಹಾರವನ್ನು ಆತನು ಕೊಟ್ಟಿದ್ದಾನೆ. From thousands of years, man is consuming tons of fishes every day throughout the world. ಆತನು ಸಾವಿರ ವರ್ಷಗಳಿಂದ ನೋಡುವಂತ ಸಂದರ್ಭದಲ್ಲಿ ಆತನು ಎಷ್ಟೋ ಮೀನುಗಳನ್ನು, ಜಲರಾಶಿಗಳನ್ನು ಹಿಡಿದು ತನ್ನ ಆಹಾರಕ್ಕೋಸ್ಕರ ಸೇವಿಸಿಕೊಳ್ತಾ ಇದ್ದಾನೆ. But even today, ಈಗ ಈ ಒಂದು ಸಂದರ್ಭದಲ್ಲಿಯೂ ಕೂಡ the sea is full of fishes. ಈ ಒಂದು ಸಮುದ್ರವು ತುಂಬಾ ಮೀನುಗಳಿಂದ ತುಂಬಲ್ಪಟ್ಟಿದೆ. This is God's ability. ಇದು ದೇವರ ಸಮೃದ್ಧಿಯಾಗಿದೆ, ಸಾಮರ್ಥ್ಯವಾಗಿದೆ. Abundance and power. ಆತನ ಸಮೃದ್ಧಿ, ಆತನ ಒಂದು ಶಕ್ತಿಯಾಗಿದೆ. It has been calculated that a single fish will deposit 9 million eggs at a time. ಒಂದು ಸಮುದ್ರದಲ್ಲಿ ಒಂದು ಮೀನು ಒಂದೇ ಸಾರಿ ಸುಮಾರು 900 ಮಿಲಿಯನ್ ಅಷ್ಟು ಅದು ಮೊಟ್ಟೆಗಳನ್ನು ಇಡುತ್ತದೆ. 9 ಮಿಲಿಯನ್ ಅಷ್ಟು ಅದು ಮೊಟ್ಟೆಗಳನ್ನು ಇಡುತ್ತದೆ. Do you know the mysteries of human body? ನಿಮಗೆ ಮನುಷ್ಯನಿರುವಂತಹ ರಕ್ತ ಕಣಗಳಾಗಲಿ, ರಕ್ತ ನಾಳಗಳಾಗಲಿ, ಅದರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಾ? Each day 2 billion human body cells wear out and replaced. ಈ ಪ್ರತಿದಿನ ಮನುಷ್ಯನಲ್ಲಿ 2 ಬಿಲಿಯನ್ ಅಷ್ಟು ರಕ್ತ ಕಣಗಳು ಹೊರ ಹೋಗಿಸುವಂತದ್ದಾಗಿದೆ, ಸಾಯುತ್ತವೆ. ಮತ್ತು ಪ್ರತಿದಿನ 2 ಬಿಲಿಯನ್ ಅಷ್ಟು ರಕ್ತ ಕಣಗಳು ಅವು ಸಾಯುತ್ತವೆ ಮತ್ತು ಉಂಟು ಮಾಡಲ್ಪಡುತ್ತವೆ. The human blood vessels form a network of about 97,000 kilometers. ಈ ಮನುಷ್ಯನ ದೇಹದಲ್ಲಿರುವಂತಹ ರಕ್ತ ನರಗಳನ್ನು ನೋಡುವಂತ ಸಂದರ್ಭದಲ್ಲಿ, ರಕ್ತ ನಾಳಗಳನ್ನು ನೋಡುವಂತ ಸಂದರ್ಭದಲ್ಲಿ 97 ಕಿಲೋಮೀಟರ್ ಅಷ್ಟು ನೆಟ್ವರ್ಕ್, ತಂತ್ರಜ್ಞಾನ ನೆಟ್ವರ್ಕ್ ನಿಂದ ತುಂಬಲ್ಪಟ್ಟಿದೆ. The human brain has 10 to 100 billion neurons. ನಮ್ಮ ದೇಹ ಮೆದುಳಿನಲ್ಲಿ ನೋಡುವಂತ ಸಂದರ್ಭದಲ್ಲಿ 10 ರಿಂದ 12 ಬಿಲಿಯನ್ ನ್ಯೂರಾನ್ಸ್ ಅನ್ನು ನಾವು ನೋಡುತ್ತೇವೆ. The heart of a 70-year-old man has pumped at least 174 million liters of blood during his lifetime. ಒಬ್ಬ 70 ವರ್ಷದ ಮೇಲ್ಪಟ್ಟಿನ ಮುದುಕನ ಹೃದಯವನ್ನು ನೋಡುವಂತ ಸಂದರ್ಭದಲ್ಲಿ ಅವನು ಸುಮಾರು 175ರಷ್ಟು
75ರಷ್ಟು ಅವನು ಬಡಿತ ರಕ್ತವನ್ನು ಆ ಶೇಖರಣೆ ಮಾಡುವಂತದನ್ನು ನೋಡುತ್ತೇವೆ. Okay, good. He made me an old man. It astonishes and bewilders us to know the vastness of divine wisdom and sovereignty of God. ದೇವರ ಇದರಲ್ಲಿ ಈ ಒಂದು ವಿಚಾರವನ್ನು ನಾವು ನೋಡುತ್ತ ಸಂದರ್ಭದಲ್ಲಿ ದೇವರ ಒಂದು ಶಕ್ತಿ, ದೇವರ ಒಂದು ಆ ಒಂದು ಮಹಿಮೆಯನ್ನು ಈ ರೀತಿಯಾಗಿ ನಾವು ತಿಳ್ಕೊಳ್ಳಬಹುದಾಗಿದೆ ಪ್ರಿಯ. That's why we read in Ephesians 3:20, God is able to do exceeding abundantly great things according to his power. ಆದ್ದರಿಂದ ನಾವು ಎಫೆಸ ಬರೆದ ಪತ್ರಿಕೆ 3:20 ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಊಹಿಸುವುದಕ್ಕೆ ಅಸಾಧ್ಯವಾದಂತಹ ಮಾತ್ಕಾರ್ಯಗಳನ್ನು ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. God's ability and abundance and power are vested with the believers. ದೇವರ ಒಂದು ಶಕ್ತಿಯು, ದೇವರ ಒಂದು ಸಮೃದ್ಧಿಯು, ದೇವರ ಒಂದು ಸಾಮರ್ಥ್ಯವು ಅದು ಒಬ್ಬ ವಿಶ್ವಾಸಿಗೆ ಅದು ಕೊಡಲ್ಪಟ್ಟಿದೆ. Okay, we will come to the first point. ನಾವು ಇಲ್ಲಿ ಮೊದಲನೇದಾಗಿ ಒಂದು ವಿಚಾರವನ್ನು ನಾವು ನೋಡಿಕೊಳ್ಳೋಣ. Ability. ದೇವರ ಒಂದು ಸಾಮರ್ಥ್ಯ. Ability means power to perform. ದೇವರ ಒಂದು ಸಾಮರ್ಥ್ಯ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಯಲ್ಲಿ ಪ್ರದರ್ಶಿಸುವಂತದ್ದಾಗಿದೆ. Ability comes through the blessings of God. ದೇವರ ಒಂದು ಸಾಮರ್ಥ್ಯವು ದೇವರಿಂದ ಬರುವಂತಹ ಒಂದು ಆಶೀರ್ವಾದವಾಗಿದೆ. So that you are able to bless others. ಆದ್ದರಿಂದ ನೀವು ಇನ್ನೊಬ್ಬರನ್ನು ಆಶೀರ್ವದಿಸೋದಕ್ಕೆ ಶಕ್ತರಾಗುತ್ತೀರಾ. Deuteronomy 16th chapter 17th verse. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ. It says there, even man shall give as he is able according to the blessings of the Lord. 16ನೇ ಅಧ್ಯಾಯ 16-17. 16ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಾನುಸಾರ ಕೊಡಬೇಕು ಎಂಬುದಾಗಿ. Yes, it is God who gives strength to his people. ದೇವರು ತಾನು ಶಕ್ತಿಯನ್ನು ಕೊಡುವಾತನು, ತನ್ನ ಮಕ್ಕಳಿಗೆ ಕೊಡುವಾತನು ಆತನಾಗಿದ್ದಾನೆ. Numbers 11th chapter 14th verse. ಅರಣ್ಯ ಕಾಂಡ 11ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ, when you are in distress, ನೀವು ಯಾವಾಗಲೂ ಬೇಸರದಲ್ಲಿ ಇರುವಂತ ಸಂದರ್ಭ, when you are in despair, ನೀವು ಯಾವಾಗಲೂ ಒಂದು ಸಮಸ್ಯೆಯಲ್ಲಿ ಇರುವಂತ ಸಂದರ್ಭದಲ್ಲಿ, when you are in disappointment, ನೀವು ಯಾವಾಗಲೂ ಒಂದು ಬೇಸರದಿಂದ ಇರುವಂತಹ ಸಂದರ್ಭದಲ್ಲಿ, when you feel that your physical and mental strength is exhausted, ನನ್ನ ಒಂದು ಸಾಮರ್ಥ್ಯವೂ ಆಗಲಿ, ನನ್ನ ಒಂದು ಈ ಒಂದು ದೇಹದ ಬಲವಾಗಲಿ ಎಲ್ಲವೂ ಮುಗಿದು ಹೋಗಿದೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ God gives you strength. ದೇವರು ತಾನೇ ತನ್ನ ಶಕ್ತಿಯನ್ನು ಆತನು ಕೊಡುವಾತನಾಗಿದ್ದಾನೆ. He lifts you up so that you are able to move forward in Christian life. ಆತನ ಕೊಟ್ಟ ಬಲದಿಂದಲೇ ನಾವು ಈ ಕ್ರೈಸ್ತ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ಆಗುತ್ತದೆ ಪ್ರಿಯರೇ. Moses had a great responsibility to lead the people of Israel from Egypt to Canaan. ಮೋಶೆಯು ದೊಡ್ಡ ಸಮೂಹವನ್ನು ಆತನು ನಡೆಸುವುದಕ್ಕೆ ಆತನು ಶಕ್ತನಾದನು ಎಂಬುದಾಗಿ ನಾವು ನೋಡುತ್ತೇವೆ. He was fully dependent on God to lead them. ಆತನು ಎಲ್ಲವನ್ನು ದೇವರ ಮೇಲೆನೆ ಆತುಕೊಂಡಿದ್ದನು ಎಂಬುದಾಗಿ ನೋಡುತ್ತೇವೆ. Moses was experiencing the God's ability in his life. ಮೋಶೆಯು ದೇವರ ಒಂದು ಸಾಮರ್ಥ್ಯ ಎಷ್ಟು ಎಂಬುದಾಗಿ ಅವನು ಅನುಭವಿಸಿದನು ಪ್ರಿಯರೇ. Moses remembered how God provided them water in the wilderness. ಮೋಶೆಯು ಚೆನ್ನಾಗಿ ತಾನು ಬಲ್ಲವನಾಗಿದ್ದನು, ಯಾವ ರೀತಿ ಅಡವಿಯಲ್ಲಿ ಅರಣ್ಯದಲ್ಲಿ ದೇವರು ನೀರನ್ನು ಒದಗಿಸಿಕೊಟ್ಟನು ಎಂಬುದಾಗಿ. He remembered how God provided them food from heaven. ಅದೇ ರೀತಿಯಾಗಿ ಅವನು ಯಾವಾಗಲೂ ತನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದನು, ಆಕಾಶದಿಂದ ದೇವರು ಮನ್ನವನ್ನು ಯಾವ ರೀತಿ ದಯಪಾಲಿಸಿದನು ಎಂಬುದಾಗಿ. Moses was confident on the ability of God. ಮೋಶೆ ಯಾವಾಗಲೂ ಆತನು ತುಂಬಾ ನಂಬಿಕೆಯುಳ್ಳವನಾಗಿದ್ದನು, ತುಂಬಾ ದೇವರನ್ನೇ ದೇವರ ಒಂದು ಸಾಮರ್ಥ್ಯದ ಮೇಲೆ ಅವನು ಆತುಕೊಂಡಿದ್ದನು. But the people were so adamant and stubborn and were murmuring, displeasing God from their worldly attitude. ಆದರೆ ಅಲ್ಲಿರುವಂತಹ ಇಸ್ರಾಯೇಲ್ ಜನರು ಯಾವಾಗಲೂ ಲೋಕದ ವಿಚಾರಗಳ ಮೇಲೆ, ಲೋಕದ ಒಂದು ಆಶೆ ಪಾಶಗಳಿಗೆ ಒಳಪಟ್ಟು ಅವರು ಯಾವಾಗಲೂ ಗುಣಗೊಟ್ಟವರು ಅವರಾದರೂ ಪ್ರಿಯರೇ. God's anger was aroused. Many of them were burned and consumed by the fire. ಆದರೆ ದೇವರ ಒಂದು ಅಗ್ನಿಯು ಅವರ ಮೇಲೆ ಬಿದ್ದು ಅನೇಕ ಜನರು ಅವರು ತೀರಿ ಹೋದರು. That place was called Tabera. ಅದರ ಆ ಒಂದು ಸ್ಥಳದ ಹೆಸರು ನೋಡುವಂತ ಸಂದರ್ಭದಲ್ಲಿ ತಬೇರ ಎಂಬುದಾಗಿ ನೋಡುತ್ತೇವೆ. Tabera means burning. ತಬೇರ ಎಂಬ ಹೆಸರಿನ ಅರ್ಥ ಎಂಬುದಾಗಿ ನೋಡುವಾಗ ಅದು ಉರಿಯುವಂತದ್ದು ಎಂಬುದಾಗಿ. Even though God has done so much for them, ಆದರೂ ದೇವರ ಅನೇಕ ಮಾತುಕಾರಗಳನ್ನು ಅವರಿಗೆ ಮಾಡಿದರೂ ಕೂಡ people of Israel did not understand the ability of God. ಆದರೆ ಇಸ್ರಾಯೇಲ್ ಜನರು ದೇವರ ಒಂದು ಸಾಮರ್ಥ್ಯದ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಪ್ರಿಯರೇ. They were so crazy after the things that they enjoyed in Egypt. ಅವರು ಈ ಐಗುಪ್ತ
ದೇಶದಲ್ಲಿರುವಂತಹ ಕೆಲವು ವಸ್ತುಗಳ ಮೇಲೆ ಅವರು ತುಂಬಾ ಆಶೆಯಿಂದ ತುಂಬಿದವರಾಗಿದ್ದರು. They were craving for meat. ಅವರು ಮಾಂಸದ ಬಗ್ಗೆ ಆಲೋಚನೆ ಮಾಡುತ್ತಾ ಇದ್ದರು. They were literally weeping, crying for meat. ಅವರು ಮಾಂಸದಕ್ಕೋಸ್ಕರ ಅವರು ತುಂಬಾ ಅಳುತ್ತಾ ಇದ್ದರು, ಗೋಳಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. Yes, this happens with us also, isn't it? ಈ ಒಂದು ವಿಷಯಗಳು ಕೂಡ ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಆಗುತ್ತದೆ. Meat is a must on Sundays. ಭಾನುವಾರ ಬಂದ್ರೆ ಸಾಕು, ಮಾಂಸ ಕಂಪಲ್ಸರಿ ನಮ್ಗೆ ಬೇಕಾಗಿರ್ತದೆ. If there is no meat, we make long face. ನಾವು ಏನಾದ್ರೂ ಮಾಂಸ ಏನಿರಲಿ ದೊಡ್ಡದಾದ ಮೂತಿಯನ್ನು ನೋಡುತ್ತೆ. We feel our whole being is dried up. ನಮ್ಮ ಆವತ್ತಿನ ದಿನ ಏನಾಗ್ತದೆ, ಏನೋ ಒಂದು ದೊಡ್ಡದಾಗಿ ಕಳ್ಕೊಂಡವರ ಜೊತೆ ನಾವು ಇರ್ತೇವೆ. Israelites did the same thing. ಅದೇ ರೀತಿಯಾಗಿ ಇಸ್ರಾಯೇಲರು ಕೂಡ ಮಾಡಿದರು. They felt that their earlier life in Egypt was better than the life after the redemption. ಅವ್ರು ಹೇಳಿದರೆ ಐಗುಪ್ತ ದೇಶವೇ ಅದು ಚೆನ್ನಾಗಿತ್ತು, ಈ ಒಂದು ಬಿಡುಗಡೆ ನಮಗೆ ಚೆನ್ನಾಗಿಲ್ಲ ಎಂಬುದಾಗಿ ಅವರು ಆಲೋಚನೆ ಮಾಡುತ್ತಾ ಇದ್ದರು. Many times as believers, when we see the world and things of the world, we crave for worldly enjoyments. ನಾವು ಅನೇಕ ಸಾರಿ ವಿಶ್ವಾಸಿಗಳಾದ ನಾವುಗಳು ಲೋಕದ ಲೋಕವನ್ನು ನಾವು ನೋಡಿಕೊಂಡು ಅನೇಕ ಸಾರಿ ಗುಣಗುಟ್ಟವರು ನಾವಾಗಿರುತ್ತೇವೆ. Worldly lust of the eyes and pride of life. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಲೋಕವು ಕಣ್ಣಿನ ಆಶೆ, ಶರೀರದ ಆಶೆ ಎಂಬುದಾಗಿ. But what do we read in 1 John 2nd chapter 1 15-16? ಯೋಹನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ 16ನೇ ವಚನದಲ್ಲಿ ನಾವು ಏನನ್ನು ನೋಡುತ್ತೇವೆ? Someone can read it. ಯಾರಾದರೂ ದಯವಿಟ್ಟು ಓದಬೇಕೆಂಬುದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. 1 ಯೋಹನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ 16ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವಂತಹವನ್ನಾಗಲಿ ಪ್ರೀತಿಸಬೇಡಿರಿ. 17th verse also. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. Moses was frustrated from the behavior and cravings of the people. ಆದರೆ ಮೋಶೆಯು ನಾವು ನೋಡ್ತೇವೆ, ಮೋಶೆಯು ತಾನು ತುಂಬಾ ಬೇಸರಕ್ಕೆ ಒಳಗಾದನು ಈ ಜನರನ್ನು ನಡೆಸುವುದರಲ್ಲಿ. He says to God, I am not able to bear all these people. ಯಾವ ಮೋಶೆ ಹೇಳ್ತಾನೆ, ಈ ಒಂದು ಜನರನ್ನು ನಾನು ಹೊತ್ತುಕೊಳ್ಳೋದಕ್ಕೆ ಆಗುವುದಿಲ್ಲ, ಈ ಜನರ ಭಾರವನ್ನು ಹೊತ್ತುಕೊಳ್ಳೋದಕ್ಕೆ ನನಗೆ ಆಗುವುದಿಲ್ಲ ಎಂಬುದಾಗಿ. I can't bear these people alone. ನಾನು ಒಬ್ಬನೇ ಈ ಒಂದು ಜನರ ಭಾರವನ್ನು ಹೊತ್ತುಕೊಳ್ಳೋದಕ್ಕೆ ನನಗೆ ಆಗುವುದಿಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ. Because the burden is too heavy for me. ಈ ಒಂದು ಭಾರವು ತುಂಬಾ ದೊಡ್ಡದಾದ ಭಾರವು ನನಗಾಗಿದೆ. He even goes to say, please kill me as I don't want to see my wretchedness. ಮೋಶೆಯು ಆ ಭಾರವನ್ನು ತಡೆಕೊಳ್ಳೋದಕ್ಕೆ ಆಗದಂತೆ ಅವನು ಹೇಳ್ತಾನೆ, ದೇವರ ಹತ್ರ ಹೇಳುವಂತದ್ದು, ದೇವರೇ ಈ ಭಾರವನ್ನು ಕೊಡುವ ಬದಲು ನನ್ನನ್ನು ಇಲ್ಲೇ ಸಾಯಿಸಿ ಬಿಡು ಎಂಬುದಾಗಿ ಅವನು ಹೇಳ್ತಾನೆ. But God in his ability provides 70 consecrated people to bear the burden of a people. ಆದ್ರೆ ದೇವರು ತನ್ನ ಒಂದು ಆಲೋಚನೆಯನ್ನು ಮಾಡಿ ಆತನು 70 ಮಂದಿ ಹಿರಿಯರನ್ನು ಅವನಿಗೋಸ್ಕರ ಸಹಾಯಕ್ಕೋಸ್ಕರ ಕೊಡುವಂತದಲ್ಲಿ ನಾವು ನೋಡುತ್ತೇವೆ. You can read all these things in Numbers 11th chapter 11th verse and 14 to 15. ನೀವು ಈ ವಿಚಾರಗಳನ್ನೆಲ್ಲ ಅರಣ್ಯಕಾಂಡ 11ನೇ ವಚನದಿಂದ 14ನೇ ವಚನವರೆಗೂ ಆ ವಿಚಾರಗಳನ್ನು ನೀವು ಅಲ್ಲಿ ನೋಡಬಹುದು, ಅಲ್ಲಿ ಗಮನಿಸಬಹುದು. It is so true with a believer's church. ಇದು ತುಂಬಾ ಸತ್ಯವಾದದ್ದು, ಇದು ಬಹಳ ನಿಜವಾದದ್ದು ಇನ್ನೊಂದು ದೇವರ ಒಂದು ಸಭೆಯಲ್ಲಿ. It is not one man show in the church. ಇದು ಒಬ್ಬನಿಂದ ನಡೆಸಲ್ಪಡುವಂತಹ ಸಭೆಯೇ ಅಲ್ಲ. One person cannot bear the burden of many. ಒಬ್ಬ ವ್ಯಕ್ತಿಯು ಎಲ್ಲಾ ಸಭೆಯ ಎಲ್ಲಾ ಕುಟುಂಬವನ್ನು ಹೊತ್ತುಕೊಳ್ಳೋದಕ್ಕೆ ಅವನಿಂದ ಸಾಧ್ಯವಾಗುವುದಿಲ್ಲ. But all believers together in unity bear the burden and responsibility of the church in all circumstances. ಎಲ್ಲಾ ಒಂದು ಪರಿಸ್ಥಿತಿಯಲ್ಲಿ ಹೋಗುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ಸಭೆಯವರು ಎಲ್ಲರೂ ಒನ್ಯತೆಯಿಂದ ಐಕ್ಯತೆಯಿಂದ ನಡೆಯುವಾಗಲೇ ಅದು ಸಾಧ್ಯವಾಗುತ್ತದೆ ಪ್ರಿಯರೇ. Ephesians 4th chapter 16th verse. ಎಫೆಸರ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, Christ is the head of the church, ದೇವರು ಸಭೆಗೆ ಶಿರಸ್ಸಾಗಿದ್ದಾನೆ, from whom the whole body joined and knit together by what every joint supplies, according to the effective working by which every part does its share, thereby the growth of the body or church takes place in the ability of God. ದೇವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. God's ability is our ability. ದೇವರ ಒಂದು ಸಾಮರ್ಥ್ಯ ಅದು ನಮ್ಮ ಸಾಮರ್ಥ್ಯವಾಗಿದೆ. He gives us physical and mental strength. ಆತನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಆತನು ಶಕ್ತಿಯನ್ನು ಸಾಮರ್ಥ್ಯವನ್ನು ಆತನು ಕೊಡುವಾತನು. He gives us moral and spiritual strength. ಆತನು ಆತ್ಮೀಯವಾದ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಡುವಾತನಾಗಿದ್ದಾನೆ. How do we
act upon the ability of God. ಯಾವ ರೀತಿ ದೇವರ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಸಾಧ್ಯವಾಗುತ್ತದೆ? Luke chapter 21 and 15th verse. ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯ, ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯ 15th verse. 15ನೇ ವಚನ. We see the first point there. ಅಲ್ಲಿ ಮೊದಲನೇ ಅಂಶವನ್ನು ನಾವು ನೋಡುತ್ತೇವೆ. We are able to speak for the Lord. ನಾವು ದೇವರ ಬಗ್ಗೆ ಮಾತಾಡೋದಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ. It is the Lord who gives you mouth and wisdom even to stand before the higher authorities with boldness and witness for Christ. ದೇವರ ಒಂದು ಸಾಕ್ಷಿಯಾಗಿ ಅನೇಕ ಜನರ ಈ ಲೋಕದ ಅಧಿಕಾರಿಗಳ ಮುಂದೆ, ಎಲ್ಲಾ ಜನರ ಮುಂದೆ ದೇವರಿಗೋಸ್ಕರ ನಿಲ್ಲುವಂತೆ ಆತನು ತನ್ನ ಬಾಯಿಯನ್ನು ಕೊಟ್ಟು ತನ್ನ ಜ್ಞಾನವನ್ನು ಕೊಟ್ಟು ಆತನು ನಡೆಸುವಾತನಾಗಿದ್ದಾನೆ ಪ್ರಿಯರೇ. Number 2. ಎರಡನೇದಾಗಿ Romans 15 and 14th verse. ರೋಮಪುರ ಪತ್ರಿಕೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, The Lord enables you with goodness and with all knowledge to admonish one another. ಆತನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತೆ ದೇವರು ತಾನೇ ತನ್ನ ಜ್ಞಾನದಿಂದ ತುಂಬಿದವರಾಗಿ ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳುವುದಕ್ಕೆ ಶಕ್ತರಾಗುವಂತೆ ಆತನು ಸಹಾಯ ಮಾಡುತ್ತಾನೆ. It is the duty of all believers in the church to admonish one another for the effective spiritual growth. ನಾವು ಸಭೆಯಲ್ಲಿರುವಂತ ಎಲ್ಲರೂ ನಾವು ಐಕ್ಯತೆಯಿಂದ ಅನ್ಯೋನ್ಯತೆಯಿಂದ ಜೀವಿಸುವಾಗ ನಾವು ಸಭೆಯಲ್ಲಿ ಅನ್ಯೋನ್ಯತೆಯಿಂದ ನಾವು ನಡೆಯುವರು, ಜ್ಞಾನದಿಂದ ನಡೆಯುವರು ನಾವು ಆಗಿರುತ್ತೇವೆ. Number 3. ಮೂರನೇದಾಗಿ 1 Corinthians 3rd chapter 13th to 15th verse. ಮೊದಲನೇ ಕೊರಿಂಥರ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ 15ನೇ ವಚನ. God's ability makes a believer to survive the testings that takes place in the ability of our Lord Jesus Christ. 13 to 15. 1 Corinthians 3rd chapter. ಮೊದಲನೇ ಕೊರಿಂಥರ ಪತ್ರಿಕೆ 3ನೇ ಅಧ್ಯಾಯ 13 to 15. 13ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. God's ability makes a believer to survive the testings that takes place in the ability of our Lord Jesus Christ. ದೇವರ ಒಂದು ಸಾಮರ್ಥ್ಯವು ನಮ್ಮನ್ನು ಶೋಧಿಸುವಂತದ್ದು, ಎಲ್ಲಾ ರೀತಿಯಲ್ಲಿ ಅದು ಶೋಧಿಸುವಂತದ್ದು ಅದಾಗಿದೆ. Please examine whether you are building your Christian life on the solid rock foundation of our Lord Jesus Christ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಿಜವಾಗಲೂ ನಾವು ಕ್ರಿಸ್ತನ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇದ್ದೇವಾ, ನಡೆಯುತ್ತಾ ಇದ್ದೇವಾ ಎಂಬುದಾಗಿ. If so, you will survive the ability test of God. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು and will be rewarded. ಅದು ಅವನಿಗೆ ನಷ್ಟವಾಗದೆ ಅವನಿಗೆ ಬಹುಮಾನ ಸಿಗುವುದು ಎಂಬುದಾಗಿ ನೋಡುತ್ತೇವೆ. If you don't build your Christian life in the ability of God, ದೇವರ ಒಂದು ಸಾಮರ್ಥ್ಯವು ನೀನು ಕ್ರಿಸ್ತನ ಅಸ್ತಿವಾರದ ಮೇಲೆ ಕಟ್ಟದಿದ್ದರೆ you will suffer loss, and all that you build apart from God will be burnt through fire, and you will look like a featherless parrot, losing all spiritual beauty and be saved only. ನಾವು ನೋಡುತ್ತೇವೆ, ನೀವು ಒಂದು ವಿಶ್ವಾಸ ಅಸ್ತಿವಾರದ ಮೇಲೆ ನೀವು ಕಟ್ಟಲ್ಪಡದಿದ್ದರೆ ನೀವು ನಷ್ಟ ಹೋದವರು, ನಷ್ಟಪಟ್ಟವರು ನೀವು ಆಗಿ ರೆಕ್ಕೆಗಳಿಲ್ಲದ ಪಕ್ಷಿ ಹಾಗೆ ನೀವು ತುಂಬಾ ಕಷ್ಟಕ್ಕೆ ಒಳಪಡಿಸುತ್ತೀರಾ ಪ್ರಿಯರೇ. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, depends on the Lord's ability. ದೇವರ ಒಂದು ಸಾಮರ್ಥ್ಯದ ಮೇಲೆ ನಾವು ಆತುಕೊಂಡವರಾಗಿ ನಾವು ಬಾಳಬೇಕಾಗಿದೆ. That's why Ephesians 3:20 it says, ಆದ್ದರಿಂದ ಎಫೆಸರ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, God is able to do exceedingly great things through your life. ನಾವು ಆಲೋಚಿಸುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ದೇವರು ತನ್ನ ಸಾಮರ್ಥ್ಯವನ್ನು ಅತ್ಯಧಿಕವಾಗಿ ಆತನು ಮಾಡುವಾತನಾಗಿದ್ದಾನೆ. We'll come to the second point. ನಾವು ಎರಡನೇ ವಿಚಾರಕ್ಕೆ ಇವಾಗ ಬರೋಣ. God's abundance. ದೇವರ ಒಂದು ಸಮೃದ್ಧಿಯನ್ನು. God's abundance means plentiful supply. ದೇವರ ಒಂದು ಸಮೃದ್ಧಿಯು ಅದು ನಿತ್ಯ ನಿರಂತರವಾಗಿ ಅದು ಸರಬರಾಜು ಆಗುವಂತದ್ದಾಗಿದೆ. God's provision for his people is to make them abundant in everything. ದೇವರು ಕೊಡುವಂತಹ ಆ ಒಂದು ಸಮೃದ್ಧಿಯು ಅದು ಎಂದಿಗೂ ದೇವರ ಮಕ್ಕಳಿಗೆ, ದೇವರ ವಿಶ್ವಾಸಿಗಳಿಗೆ, ಆತನ ಮಕ್ಕಳಿಗೆ ನಿಲ್ಲದಂತೆ ಆತನು ಒದಗಿಸುವ ಆತನಾಗಿದ್ದಾನೆ. Psalm 1st chapter verse 2 and 3. ಕೀರ್ತನೆ 1ನೇ ಕೀರ್ತನೆ 2ನೇ ವಚನ 3ನೇ ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ we are in the realm of grace. ನಾವು ದೇವರ ಒಂದು ಕೃಪೆಯಲ್ಲಿ ತುಂಬಿದವರಾಗಿದ್ದೇವೆ. Read that verse. ಆ ವಚನವನ್ನು ನಾವು ಓದಿಕೊಳ್ತಾ ಬರೋಣ. 2 to 3. ಯಾವನು
ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. Yes. The New Testament does not talk about believers' material prosperity. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ರೀತಿ ಒಬ್ಬ ವಸ್ತುಗಳ ಬಗ್ಗೆ ಆತನು ಮಾತಾಡುವುದಿಲ್ಲ. It does not talk about the material abundance. ವಸ್ತುಗಳ ಬಗ್ಗೆ, ದೇವರ ವಸ್ತುಗಳ ಸಮೃದ್ಧಿಯ ಬಗ್ಗೆ ಆತನು ಮಾತಾಡುವುದಿಲ್ಲ. But it talks about spiritual abundance. ಅಲ್ಲಿ ನಾವು ಆತ್ಮೀಕವಾದ ಸಮೃದ್ಧಿಯ ಬಗ್ಗೆ ಮಾತಾಡುವಂತದ್ದು ನಾವು ನೋಡ್ತೇವೆ. Matthew 13 chapter 11th and 12th verse. ಮತ್ತಾಯ ಬರೆಸುವಾರ್ತೆ 13ನೇ ಅಧ್ಯಾಯ 11ನೇ ವಚನ 12ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ A Christian is privileged to know the mysteries of the kingdom of heaven. ದೇವರು ಒಬ್ಬ ವಿಶ್ವಾಸಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಸುವ ವರವು ಆತನು ಕೊಟ್ಟಿದ್ದಾನೆ. Whoever has this will be given more and he will have abundance. ಆದರೂ ಯಾರಿಗೆ ಈ ವರಗಳು ಕೊಟ್ಟಿದೆಯೋ ಅವನು ದೇವರಿಂದ ಸಮೃದ್ಧಿಯಾದ ಜೀವಿತವನ್ನು ಅವನು ಹೊಂದಿಕೊಳ್ಳುತ್ತಾನೆ. What do we understand by this? ಈ ಒಂದು ವಚನ ಮುಖಾಂತರ ನೀವೇನು ಅರ್ಥ ಮಾಡಿಕೊಳ್ಳುತ್ತೀರಾ? We know that there is no condemnation to those who are in Christ. ನಾವು ಇಲ್ಲಿ ನೋಡ್ತೇವೆ ಯಾಕಂದರೆ ಇದ್ದವನಿಗೆ ಕೊಡಬಹುದು, ಅವನಿಗೆ ಮತ್ತು ಹೆಚ್ಚಾಗುವುದು. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಆತನು ಸಮೃದ್ಧಿಯಾಗಿ ಕೊಡುವ ಅಪರಾಧ ನಿರ್ಣಯವೂ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಎಂದಿಗೂ ಅಪರಾಧ ನಿರ್ಣಯವೂ ಇಲ್ಲ ಎಂಬುದಾಗಿ ನೋಡುತ್ತೇವೆ. Okay, we read Ephesians 2nd chapter. ಎಫೆಸರ ಪತ್ರಿಕೆ 2ನೇ ಅಧ್ಯಾಯ from third verse. 3ನೇ ವಚನ. We were by nature the children of wrath. ನಾವು ಹುಟ್ಟಿದಾಗಲಿಂದಲೇ ನಾವು ಶರೀರ ಭಾವದ ಆಶೆಗಳಿಗೆ ಅಧೀನರಾದವರು ನಾವು ಎಂಬುದಾಗಿ ನೋಡ್ತೇವೆ. But God who is in rich mercy and because of his great love toward us, even when we were dead in sin, made us alive together with Christ. ಆದರೆ ದೇವರು ಕರುಣಾನಿಧಿಯಾಗಿರುವಂತಹ ದೇವರು ತನ್ನ ಮಹಾ ಕೃಪೆಯಿಂದ ನಮ್ಮನ್ನು ಪ್ರೀತಿಸಿ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಪ್ರಿಯರೇ. And made us sit together in the heavenly places in Jesus Christ. ಆತನು ನಮ್ಮನ್ನು ಆತನೊಂದಿಗೆ ಕೂಡಿಸಿಕೊಳ್ಳುವಂತೆ ಆತನು ನಮಗೆ ಸಹಾಯ ಮಾಡಿದ್ದಾನೆ. And in the ages to come he might show the exceeding riches of his grace. ಆತನು ತನ್ನ ಅಪಾರವಾದ ಪ್ರೀತಿಯನ್ನು ಅಪಾರವಾದ ಕೃಪೆಯನ್ನು ನಮ್ಮಲ್ಲಿ ಆತನು ತೋರಿಸುವ ಆತನಾಗಿದ್ದಾನೆ. When he is going to come, ಆತನು ಬರುವಂತಹ ಸಂದರ್ಭದಲ್ಲಿ we shall be like him and we shall see him as he is. ಆತನ ಹಾಗೆ ನಾವು ಇರುತ್ತೇವೆ, ಆತನನ್ನು ನಾವು ನೋಡುತ್ತೇವೆ. He will take us to heaven in the twinkling of an eye. ನಾವು ರೆಪ್ಪೆ ಬೆಡಷ್ಟೊಳಗೆ ಆತನು ಕರೆದುಕೊಳ್ಳುತ್ತಾನೆ. This is the abundance of God. ಇದು ದೇವರ ಒಂದು ಸಮೃದ್ಧಿಯ ಜೀವಿತವಾಗಿದೆ ಪ್ರಿಯರೇ. What is the riches of his grace? ಆತನ ಒಂದು ದೊಡ್ಡದಾದ ಕೃಪೆ ಎಂದರೆ ಏನು? We are going to come to this world again with our Lord Jesus Christ in the 1000 years of reign and rule the world. ನಾವು 1000 ವರ್ಷಗಳ ಆಳ್ವಿಕೆಯಲ್ಲಿ ನಾವು ಪುನಃ ದೇವರೊಂದಿಗೆ ನಾವು ಬರುವವರಾಗಿದ್ದೇವೆ. ಆತನೊಂದಿಗೆ ಈ ಲೋಕವನ್ನು ನಾವು ಆಳುವವರಾಗಿದ್ದೇವೆ. Can you comprehend the exceeding riches of his grace toward us? ನಾವು ಈ ಒಂದು ದೇವರ ಒಂದು ಸಮೃದ್ಧಿಯ ಜೀವಿತ ನಮ್ಮ ಮುಖಾಂತರ ಅದು ತೋರಿಸುವಂತದ್ದಾಗಿದೆಯಾ? 2 Peter 1st chapter 10 and 11th verse. ನಾವು 2ನೇ ಪೇತ್ರನ ಪತ್ರಿಕೆ 1st chapter 10 and 11. 10ನೇ ವಚನ 11ನೇ ವಚನ. Okay, can somebody read it? ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ಸ್ಥಿರಪಡಿಸುವುದಕ್ಕೆ ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಗೆಲುವುದಿಲ್ಲ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುತ್ತಾನೆ. Yes, brethren, be even more diligent to make your call and election sure. If you do this, you will never stumble. God is abundantly helping you to enter into the kingdom of heaven. ಸಹೋದರರೇ, ದೇವರು ನಿಮ್ಮನ್ನು ಕರೆದುದನ್ನು ಆದುಕೊಂಡುದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಮತ್ತು ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. John 10:10 talks about the believer's abundance. ಯೋಹಾನ ಬರೆಸುವ 10ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ I have come that they may have life and that they may have it more abundantly.
ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. God's abundance is our abundance. ದೇವರ ಒಂದು ಸಮೃದ್ಧಿಯ ಜೀವಿತ ಅದು ನಮ್ಮ ಸಮೃದ್ಧಿಯ ಜೀವಿತವಾಗಿರಬೇಕು ಪ್ರಿಯರೇ. Okay, come to the third point. ಮೂರನೇ ವಿಚಾರಕ್ಕೆ ನಾವು ಇವಾಗ ಬರೋಣ. God's power. ದೇವರ ಒಂದು ಶಕ್ತಿ. God's power works in us. ದೇವರ ಶಕ್ತಿಯು ಅದು ನಮ್ಮಲ್ಲಿ ಕೆಲಸ ಮಾಡುವಂತದ್ದಾಗಿದೆ. God's power is our power. ದೇವರ ಒಂದು ಶಕ್ತಿಯು ಅದು ನಮ್ಮ ಶಕ್ತಿಯಾಗಿದೆ. God said to Moses, my presence will go with you. ದೇವರು ಮೋಸೆಗೆ ಹೇಳ್ತಾನೆ, ನನ್ನ ಪ್ರಸನ್ನತೆಯು ನಿನ್ನೊಂದಿಗೆ ಹೋಗುತ್ತದೆ ಎಂಬುದಾಗಿ. Exodus 33:14. ವಿಮೋಚನ ಕಾಂಡ 33ನೇ ಅಧ್ಯಾಯ 13ನೇ ವಚನ. 14ನೇ ವಚನ. 14ನೇ ವಚನ. That means the power of God rested upon Moses and his people. ದೇವರ ಒಂದು ಸಾಮರ್ಥ್ಯ, ದೇವರ ಒಂದು ಶಕ್ತಿಯು ಮೋಶೆಯ ಜನರೊಂದಿಗೂ ಅಲ್ಲಿರುವ ಇಸ್ರಾಯೇಲ್ ಜನರೊಂದಿಗೂ ಅದು ಇತ್ತು ಎಂಬುದಾಗಿ ನೋಡುತ್ತೇವೆ. Moses confirms with God, if your presence does not go with us, do not bring us up from here. ನೀನು ನಮ್ಮೊಂದಿಗೆ ಬಾರದೆ ಹೋದರೆ, ನಿನ್ನ ಒಂದು ಪ್ರಸನ್ನತೆ, ನಿನ್ನ ಒಂದು ಶಕ್ತಿಯು ನಮ್ಮೊಂದಿಗೆ ಬಾರದೆ ಹೋದರೆ ನೀನು ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ ಎಂಬುದಾಗಿ ಅವನು ಹೇಳುತ್ತಾನೆ. Moses says, unless you go with us, how will I know that I have found your grace? ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. If your presence goes with us, we are a special and separated people. ನೀನು ನಮ್ಮೊಂದಿಗೆ ಬಂದಾಗ ಮಾತ್ರ, ನೀನು ನಮ್ಮೊಂದಿಗೆ ಇದ್ದಾಗ ಮಾತ್ರ ನಾವು ಪ್ರತ್ಯೇಕಿಸಲ್ಪಟ್ಟವರು, ನಾವು ನಿನ್ನ ಜನರು ನಾವು ಆಗಿರುತ್ತೇವೆ. A believer lives in the strength of the Lord. ಒಬ್ಬ ವಿಶ್ವಾಸಿಯು ದೇವರ ಬಲದಿಂದ, ದೇವರ ಒಂದು ಶಕ್ತಿಯಿಂದ ಅವನು ಜೀವಿಸಬೇಕಾಗಿದೆ. A bulb which gives light to us is made of glass and filaments. ಒಂದು ಬಲ್ಬ್ ಅದು ಏನಾದ್ರು ಕೆಲವೊಂದು ವಿದ್ಯುತ್ ವಸ್ತುಗಳಿಂದ ಮತ್ತು ಒಂದು ಗಾಜಿನ ವಸ್ತುವಿಂದ ಅದು ಮಾಡಲ್ಪಟ್ಟಿರುತ್ತದೆ. And in such a way that it can give light. ಅದು ಆ ರೀತಿ ಮಾಡಲ್ಪಟ್ಟಿರೋದ್ರಿಂದಲೇ ಅದು ಒಂದು ಬೆಳಕನ್ನು ಕೊಡುತ್ತದೆ. But on its own it does not give light. ಆದರೆ ತನ್ನಷ್ಟಕ್ಕೆ ತಾನು ಅದು ಬೆಳಕನ್ನು ಕೊಡುವುದಿಲ್ಲ. When the electric power passes through the bulb, ಆ ಒಂದು ವಿದ್ಯುತ್ ಶಕ್ತಿಯು ಅದರಲ್ಲಿ ಹೋದಾಗ ಮಾತ್ರ it gives light. ಅದು ಬೆಳಕನ್ನು ಕೊಡುತ್ತದೆ. In the same way, ಅದೇ ರೀತಿಯಾಗಿ a believer gets power from the Lord so that he is able to perform. ಆದ್ದರಿಂದ ಒಬ್ಬ ವಿಶ್ವಾಸಿ ಕೂಡ ದೇವರಿಂದ ಶಕ್ತಿಯನ್ನು ಪಡೆಕೊಂಡಾಗ ಮಾತ್ರವೇ ಅವನು ದೇವರ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯವಾಗುತ್ತದೆ. Isaiah 41 15th verse. ಐಸಾಯ 41ನೇ ಅಧ್ಯಾಯ, ಯೆಶಾಯ ಪ್ರವಾದನೆಗಿಂತ 41ನೇ ಅಧ್ಯಾಯ 15ನೇ ವಚನ. 15ನೇ ವಚನ. God says to his chosen people, ದೇವರು ಹೇಳ್ತಾನೆ, ನೀವು ಆರಿಸಲ್ಪಟ್ಟ ಜನಾಂಗವೆಂಬುದಾಗಿ, I will make you into a new thrashing sledge with sharp teeth. You shall thrash mountains and beat them small and make the hills like chaff. ಇಲ್ಲಿ ನಾವು ನೋಡ್ತೇವೆ ಯೆಶಾಯ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಂತ ಸಂದರ್ಭದಲ್ಲಿ, ನೀವು ಈಗೋ ನಾನು ನಿಮ್ಮನ್ನು ಮಸೆದ ಮೊನೆ ಅಲ್ಲಿನ ಹೊಸ ಅಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ. That means nothing is impossible for a believer. ಇದರಲ್ಲಿ ಈ ವಚನ ಆಧಾರ ಪ್ರಕಾರ ನೋಡುವಂತ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಗೆ ಅಸಾಧ್ಯವಾದುದಂತದ್ದು ಯಾವುದೂ ಇಲ್ಲ. When the power of God works in you, ದೇವರ ಒಂದು ಶಕ್ತಿಯು ನಮ್ಮಲ್ಲಿ ಕಾರ್ಯ ಮಾಡುವಾಗ you are able to do marvelous things. ನೀವು ಅನೇಕ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತಿ ಸಾಧ್ಯವಾಗುತ್ತದೆ. John 14:12. ನಾವು ಯೋಹನ ಬರೆಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವ Jesus says to his disciples, ಆತನು ದೇವರು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುವಂತದ್ದು, he who believes in me, ಯಾರು ನನ್ನಲ್ಲಿ ನಂಬಿಕೆ ಇಡುತ್ತಾರೋ, and the works that I do, ನಾನು ಯಾವ ಕ್ರಿಯೆಗಳನ್ನು ಮಾಡುತ್ತೇನೋ, he will also, and greater works than these I will do. ನನಗಿಂತ ಹೆಚ್ಚಾಗಿ ಅನೇಕ ಕಾರ್ಯಗಳನ್ನು ಕ್ರಿಯೆಗಳನ್ನು ಆತನು ಮಾಡುವಾತನು ಎಂಬುದಾಗಿ ನಾವು ನೋಡುತ್ತೇವೆ. Isaiah 49 1 and 2. ನಾವು ಯೆಶಾಯ ಪ್ರವಾದನೆಗಿಂತ 49ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡುವ Isaiah writes there, ಯೆಶಾಯನು ಹೀಗೆ ಬರೆಯುತ್ತಾನೆ, the Lord has called me from the mother's womb. He has made mention of my name. He has made my mouth like a sharp sword. In the shadows of his hand, he has hidden me. He has made me a polished shaft. In his quiver, he has hidden me.
ದೇವರು ನನ್ನನ್ನು ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು, ತಾಯಿಯ ಉದರದಲ್ಲಿದ್ದ ಅಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಒದಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ. Yes, my dear believers. ಈ ಸತ್ಯವಾದ ವಿಷಯಗಳು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, God wants to use you as a powerful shaft, pierce the heart of the people. ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿದ್ದಾನೆ. ದೇವರು ಯಾರಿಗೂ ಅಧೈರ್ಯವುಳ್ಳವರಿಗೆ ಧೈರ್ಯವನ್ನು ಕೊಡುವಂತಹ ವಿಶ್ವಾಸಿಗಳನ್ನಾಗಿ ನಮ್ಮನ್ನು ಉಪಯೋಗಿಸುವಾತನಾಗಿದ್ದಾನೆ. God used Philip as a powerful shaft. ದೇವರು ಫಿಲಿಪನನ್ನು ಒಬ್ಬ ದೊಡ್ಡ ಶಕ್ತಿಯುಳ್ಳ ಬಾಣವನ್ನಾಗಿ ಆತನು ಉಪಯೋಗಿಸಿಕೊಂಡನು. God used him in Samaria to win many souls for him. ಆತನು ಫಿಲಿಪನನ್ನು ದೇವರೊಂದು ಬಾಣವನ್ನಾಗಿ ಉಪಯೋಗಿಸಿ ಸಮರಯ ಪ್ರಾಂತದಲ್ಲಿ ಅನೇಕ ಜನರು ದೇವರನ್ನು ಕಂಡುಕೊಳ್ಳುವಂತೆ ಆತನು ಮಾಡಿದನು. And then the shaft was shot at eunuch from Ethiopia. ಆತನು ಅಂತಿಯೋಕ್ಯದಲ್ಲಿ ಇಥಿಯೋಪಿಯಾದಲ್ಲಿ ದೇವರು ಈ ಒಂದು ಬಾಣವನ್ನು ಉಪಯೋಗಿಸುವಂತ ನಾವು ನೋಡ್ತೇವೆ. God used Philip to preach the gospel to him, and he got saved and went rejoicing. ಫಿಲಿಪನನ್ನು ದೇವರು ಕಂಚಿಗೆ ಹತ್ರ ನಡೆಸುತ್ತಾನೆ. ಕಂಚಿಗೆಯ ಆ ಒಂದು ವಚನಗಳನ್ನು ಕೇಳಿ ಆತನು ದೇವರನ್ನು ಕಂಡುಕೊಳ್ಳುತ್ತಾನೆ, ಅಲ್ಲೇ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೆ. ಅವನು ಸಂತೋಷದಿಂದ ಅವನು ಹೋಗುತ್ತಾನೆ. Then God takes him somewhere else for his service. ಆಮೇಲೆ ದೇವರು ಫಿಲಿಪನನ್ನು ಬೇರೆ ಕಡೆಗೆ ತನ್ನ ಸೇವೆಗೋಸ್ಕರ ಆತನು ಉಪಯೋಗಿಸಿಕೊಳ್ತಾನೆ. We are shafts in the hands of God. ನಾವು ಕ್ರಿಸ್ತನ ಕೈಯಲ್ಲಿರುವಂತಹ ಒಂದು ಬಾಣಗಳಾಗಿದ್ದೇವೆ ಪ್ರಿಯರೇ. He wants to use us for his glory. ಆತನು ತನ್ನ ಒಂದು ಮಹಿಮೆಗೋಸ್ಕರ, ತನ್ನ ಒಂದು ಸೇವೆಗೋಸ್ಕರ ಆತನು ನಮ್ಮನ್ನು ಉಪಯೋಗಿಸಿಕೊಳ್ತಾನೆ. How do we get the power? ಯಾವ ರೀತಿ ದೇವರ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ? Acts 1:8. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. You shall receive power when the Holy Spirit has come upon you. ದೇವರ ಆತ್ಮವನ್ನು ನಮ್ಮ ಮೇಲೆ ಬಂದಾಗ ಮಾತ್ರ ನಾವು ದೇವರ ಬಲವನ್ನು, ದೇವರ ಶಕ್ತಿಯನ್ನು ಹೊಂದಿಕೊಳ್ಳುತ್ತೇವೆ. Luke 24:49 verse says, ಲೋಕನ ಬರೆಸುವಾರ್ತೆ 24ನೇ ಅಧ್ಯಾಯ 49ನೇ ವಚನದಲ್ಲಿ ನಾವು ನೋಡುವಾಗ, the power of God is endued upon the believer before he consecrates himself to the service of the Lord. ದೇವರ ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದನು. We have been clothed with the power of God to live an effective Christian life and to serve him powerfully. ನಾವು ದೇವರ ಶಕ್ತಿಯಿಂದ ಆಧಾರ ಮಾಡಿಕೊಂಡು ನಾವು ಜೀವಿಸುವರಾಗಿ ಅನೇಕ ಜನರಿಗೆ ಮಾದರಿಯಿಂದ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ ಪ್ರಿಯರೇ. Daniel was able to reveal the dream of the king as well as the meaning of the dream. ದಾನಿಯೇಲನು ಆ ಒಂದು ಅರಸನ ಕನಸನ್ನು ಅರ್ಥ ಮಾಡಿಕೊಳ್ಳುವಂತೆ ಆ ಕನಸಿನ ಅರ್ಥವನ್ನು ತಿಳಿಸುವುದಕ್ಕೆ ಅವನು ಶಕ್ತಿಯುಳ್ಳವನಾದನು. He was able to do that by the ability God gave him. ಆತನು ಆ ಒಂದು ಕನಸಿನ ಅರ್ಥವನ್ನು ಹೇಳುವುದಕ್ಕೆ ಸಾಮರ್ಥ್ಯವನ್ನು, ಶಕ್ತಿಯನ್ನು ದೇವರು ಕೊಟ್ಟನು. What was the tool for Daniel to obtain God's ability? ದೇವರ ಸಾಮರ್ಥ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ದಾನಿಯೇಲ ಯಾವ ವಸ್ತುವನ್ನು ಅವನು ಬಳಸಿದನು? To stand before the king, Daniel had to do something. ದೇವರ ಆ ಒಂದು ಅರಸನ ಮುಂದೆ ನಿಂತುಕೊಳ್ಳುವುದಕ್ಕೋಸ್ಕರ ದಾನಿಯೇಲನು ಒಂದು ಕಾರ್ಯವನ್ನು ಅಲ್ಲಿ ಮಾಡುತ್ತಾನೆ. Daniel 2nd chapter 17th and 18th. ಡ್ಯಾನಿಯೇಲ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 17ನೇ ವಚನ 18ನೇ ವಚನದಿಂದ ನಾವು ನೋಡ್ತೇವೆ. What was that? ಅದು ಏನಾಗಿತ್ತು? Read. ಯಾರಾದ್ರೂ somebody ಓದು. Read somebody. ಯಾರಾದ್ರೂ ಓದಬೇಕೆಂಬ ತಮ್ಮಲ್ಲಿ ದಾನಿಯೇಲ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 17ನೇ ವಚನದಿಂದ 18ನೇ ವಚನದವರೆಗೂ. ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. The tool was nothing but a powerful prayer. ಇಲ್ಲಿ ನಾವು ಅವನು ಏನನ್ನು ಬಳಸಿದನು ಎಂಬುದಾಗಿ ನೋಡುವಾಗ ಅವನು ಪ್ರಾರ್ಥನೆ ಎಂಬ ಶಕ್ತಿಯನ್ನು ಅವನು ಬಳಸಿದನು. Daniel, Shadrach, Meshach and Abednego knelt before the Lord and sought the mercies of God to reveal the secret. ದಾನಿಯೇಲನು ಮತ್ತು ಶಾದ್ರಕ, ಮೇಷಕ್, ಅಬೇದ್ನೆಗೋರು ಅವರೆಲ್ಲರೂ ಸೇರಿ ದೇವರ ಒಂದು ಸನ್ನಿಧಾನದಲ್ಲಿ ಮೊಣಕಾಲೂರಿ ಅವರು ಪ್ರಾರ್ಥನೆ ಮಾಡಿ ಆ ಒಂದು ಕನಸಿನ ರಹಸ್ಯವನ್ನು ಅವರು ತಿಳ್ಕೊಂಡರು ಪ್ರಿಯರೇ. Prayer is the tool to exercise God's ability in your life. ದೇವರ ಪ್ರಾರ್ಥನೆಯ ಜೀವಿತವು ಅದು ದೇವರ ಒಂದು ಸಾಮರ್ಥ್ಯವನ್ನು, ದೇವರ ಒಂದು ಶಕ್ತಿಯನ್ನು ಅದು
ನಮ್ಮಲ್ಲಿ ಪ್ರದರ್ಶಿಸುವಂತದ್ದಾಗಿದೆ. As church, when we stay together and pray together, God can do wonders in our lives. ನಾವು ಸಭೆಯಾಗಿ ಕೂಡಿಕೊಳ್ಳುವಾಗ, ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರ ಒಂದು ಶಕ್ತಿಯನ್ನು ನಾವು ನಮ್ಮಲ್ಲಿ ಪಡ್ಕೊಂಡು ಅನೇಕ ಮಾತು ಕಾರ್ಯಗಳನ್ನು ನಾವು ಮಾಡುವವರಾಗಿದ್ದೇವೆ ಪ್ರಿಯರೇ. God's ability brought exceeding abundance in Daniel's life. ದೇವರ ಒಂದು ಶಕ್ತಿಯು ಆ ಒಂದು ಪ್ರಾರ್ಥನೆ ಜೀವಿತವು ದಾನಿಯೇಲನಿಗೆ ಅನೇಕ ದೊಡ್ಡದಾದ ಮಾತು ಕಾರ್ಯವನ್ನು ತಂದು ಕೊಟ್ಟಿದ್ದು ಪ್ರಿಯರೇ. Daniel was put into lion's den for his faith in living God. ದಾನಿಯೇಲನ ವಿಶ್ವಾಸ ಜೀವಿತವು ಅದು ಎಲ್ಲಿ ಬೀಳಲ್ಪಟ್ಟಿತ್ತು ಎಂಬುದನ್ನು ನೋಡುವಾಗ ಸಿಂಹದ ಗವಿಯಲ್ಲಿ ಆತನು ಬಿದ್ದನು ಪ್ರಿಯರೇ. Lions could not harm him because the power of God rested upon him. ಆ ಒಂದು ಸಿಂಹದ ಗವಿಯಲ್ಲಿ ಅವನು ಬಿದ್ದಾಗಲೂ ಆ ಸಿಂಹಗಳು ಅವನು ಯಾವುದೇ ರೀತಿ ಕೇಡನ್ನು ಮಾಡಲಿಲ್ಲ. At last the king came to the lion's den and shouted, "Daniel, has your God been able to deliver you from the lions?" ಅವನ ರಾಜನು ಬರುತ್ತಾನೆ, ದಾನಿಯೇಲ ಹತ್ರ ಬಂದಾಗ, ಆ ಗವಿಗಳ ಹತ್ರ ಬಂದಾಗ, ದಾನಿಯೇಲನೇ ಸರ್ವಶಕ್ತನಾದ ದೇವರು ನಿನ್ನನ್ನು ಈ ಸಿಂಹಗಳ ಗವಿಯಿಂದ ಬಿಡಿಸುವುದಕ್ಕೆ ಶಕ್ತನಾದನು ಎಂಬುದಾಗಿ ಅವನು ಕೇಳುತ್ತಾನೆ. Yes, Daniel says, "My God sent his angel and shut the lion's mouth and saved me." ಆಗಲೇ ದಾನಿಯೇಲ ಹೇಳ್ತಾನೆ, ರಾಜನೇ, ನಿಜವಾಗಲೂ ದೇವರು ಸರ್ವಶಕ್ತನಾದ ದೇವರು ತನ್ನ ದೇವದೂತರನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಅವನು ಕಟ್ಟಿ ಹಾಕಿದನು ಎಂಬುದಾಗಿ ದಾನಿಯೇಲ ಹೇಳುತ್ತಾನೆ. My dear believers, ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಪ್ರಿಯ ವಿಶ್ವಾಸಿಗಳೇ, we have learned three things this morning. ನಾವು ಇಲ್ಲಿ ಈ ಒಂದು ಬೆಳಗಿನ ಜಾವದಲ್ಲಿ ಮೂರು ಅಂಶಗಳನ್ನು ನಾವು ಕಲಿತೆವು. God's ability is our ability. ದೇವರ ಒಂದು ಸಾಮರ್ಥ್ಯ ಅದು ನಮ್ಮ ಸಾಮರ್ಥ್ಯವಾಗಿರಬೇಕು. God's abundance is our abundance. ದೇವರ ಒಂದು ಸಮೃದ್ಧಿ ಅದು ನಮ್ಮ ಸಮೃದ್ಧಿಯ ಜೀವಿತವಾಗಿರಬೇಕು. God's power is our power. ದೇವರ ಒಂದು ಶಕ್ತಿಯು ಅದು ನಮ್ಮ ಶಕ್ತಿಯಾಗಿರಬೇಕು ಪ್ರಿಯರೇ. Ephesians 3:20 says, ಎಫೆಸರ ಪತ್ರಿಕೆ 3:20 ವಚನದಲ್ಲಿ ನಾವು ನೋಡಿದ ಪ್ರಕಾರ, God is able to do exceedingly abundantly above all that we ask for or think according to the power that works in us. ದೇವರು ನಾವು ಯೋಚಿಸುವುದಕ್ಕಿಂತಲೂ ನಾವು ಆಲೋಚಿಸುವುದಕ್ಕಿಂತಲೂ ದೇವರು ನಮ್ಮಲ್ಲಿ ತನ್ನ ಶಕ್ತಿಯ ಪ್ರಕಾರ ಆತನು ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರು ಎಂಬುದಾಗಿ ನಾವು ನೋಡುತ್ತೇವೆ. May God help us to understand who we are and realize the ability, abundance and power of God which works in us. ದೇವರು ತಾನೇ ನಮ್ಮಲ್ಲಿ ಸಹಾಯ ಮಾಡಲಿ. ನಾವು ಯಾರಾಗಿದ್ದೇವೆ, ದೇವರು ನಮ್ಮಲ್ಲಿ ದೇವರ ಶಕ್ತಿಯನ್ನು, ದೇವರ ಸಮೃದ್ಧಿಯನ್ನು, ದೇವರ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡಿಕೊಂಡು ಬಾಳುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಪ್ರಿಯರೇ. We will together say boldly, God's ability is our ability. ನಾವೆಲ್ಲರೂ ಒಗ್ಗಟ್ಟಾಗಿ ಹೇಳಬೇಕಾಗಿದೆ, ದೇವರ ಒಂದು ಶಕ್ತಿಯು, ದೇವರ ಒಂದು ಸಾಮರ್ಥ್ಯವು ಅದು ನನ್ನ ಸಾಮರ್ಥ್ಯವಾಗಿದೆ. Come on, let us say, God's ability is my ability. ದೇವರ ಸಾಮರ್ಥ್ಯವು ನಮ್ಮ ಸಾಮರ್ಥ್ಯವಾಗಿದೆ. God's abundance is my abundance. ದೇವರ ಒಂದು ಸಮೃದ್ಧಿಯು ಅದು ನಮ್ಮ ಸಮೃದ್ಧಿಯಾಗಿದೆ. God's power is my power. ದೇವರ ಒಂದು ಶಕ್ತಿಯು ಅದು ನಮ್ಮ ಶಕ್ತಿಯಾಗಿದೆ. May God bless these verses for our ದೇವರು ತಾನೇ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ spiritual awakening. ದೇವರು ತಾನೇ ನಡೆಸಲಿ.